ಅಲ್ಲ, ಈಗಾಗಲೇ ನಾವು ಸ್ಪಷ್ಟ ಮಾಡಿದ್ದೇವೆ, ಈ 15 ಪಟ್ಟಿಯನ್ನು ಕೈ ಬಿಡಲಿಲ್ಲ ಅಂತಾದರೆ ಸುಲಲಿತವಾಗಿ ವರದಿ ನಡೀಲಿಕ್ಕೆ ಸಮೀಕ್ಷೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜನರಲ್ಲಿ ಒಂದು ಆತಂಕ ಇದೆ, ಆಕ್ರೋಶ ಇದೆ. ಜನರ ಆಕ್ರೋಶ ಪ್ರತಿಭಟನೆಗೆ ಇಳಿಯೋದಕ್ಕಿಂತ ಮುಂಚೆ ಇದನ್ನು ಕೈ ಬಿಡಿ ಅಂತ ಹೇಳಿದ್ದೀವಿ. ಇದನ್ನು ಮೊಂಡುವಾದವನ್ನು ಇಟ್ಟುಕೊಂಡು ಇದೇ ರೀತಿ ಸಮೀಕ್ಷೆಯನ್ನು ಮಾಡಿದರೆ ಒಂದು ಸುಲಲಿತವಾದಂಥ ಸಮೀಕ್ಷೆ ಕರ್ನಾಟಕದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಭಟನೆಯ ನಡುವೆ, ಆಕ್ರೋಶದ ನಡುವೆ, ಧರಣಿಯ ನಡುವೆ ಪ್ರತಿಭಟನೆ ಆಗುತ್ತೆ. ಅದಕ್ಕೆ ಆಯೋಗ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ನಾವು ಆಗ್ರಹ ಮಾಡ್ತೇವೆ. ಅವರು ಅದನ್ನು ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಯಾರೇ ಮತಾಂತರ ಆಗಿದ್ರೂ ಕೂಡ ನಂತರ ಅದನ್ನು ಕ್ರೋಢೀಕರಣ ಮಾಡಿ ಆ ಮೂಲ ಜಾತಿಯನ್ನೇ ಉಳಿಸ್ಕೊಳ್ತೀವಿ ಎನ್ನುವಂಥ ಒಂದು ಆತಂಕದ ಸಂಗತಿಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಇದು ಸರ್ಕಾರದ ನಿರ್ದೇಶನಂತೆ ಅವರು ಹೇಳ್ತಾ ಇದ್ದಾರೋ ಸ್ವತಃ ಅವರು ಹೇಳ್ತಾ ಇದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಮಾಡಬೇಕು. ಅಂದರೆ ಯಾರು ಮತಾಂತರ ಆಗಿದ್ರೂ ಕೂಡ ಮೂಲ ಜಾತಿಯಲ್ಲೇ ಮೀಸಲಾತಿಯನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಪರೋಕ್ಷವಾದಂಥ ಸಂದೇಶವನ್ನು ಇವತ್ತು ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂಥದ್ದು ಇಡೀ ಮೀಸಲಾತಿಯನ್ನು ಏರುಪೇರು ಮಾಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ಸ್ಪಷ್ಟ ಇದೆ ಇವತ್ತು.